ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾಸಾರಥಿ ಪೋರ್ಟಲ್ ಸ್ಕಾಲರ್ಶಿಪ್ ಪೋರ್ಟಲ್ ಇದೆ ಅಂತ ನಿಮ್ಗೆ ಹೇಳಿದ್ದೆ. ಸೊ ಫ್ರೆಂಡ್ಸ್, ಆ ಪೋರ್ಟಲ್ನ ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು, ಲಾಗಿನ್ ಯಾವ ಥರ, ಮತ್ತು ಯಾವ ಥರ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ. ಅದರಲ್ಲಿ ಬಂದುಬಿಟ್ಟು ಮೊದಲು ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಆಮೇಲೆ ಬೆಲ್ಲೈಕನ್ನ ಆನ್ ಮಾಡಿ, ನಂತರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್, ನೀವೇನು ಮಾಡಬೇಕಂದ್ರೆ ಲಾಗಿನ್ ಸೈನ್ ಅಪ್ ಅಂತ ಕ್ಲಿಕ್ ಮಾಡಬೇಕು. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ ಫೀಲ್ಡ್ಸ್ ಆರ್ ಮ್ಯಾಂಡೇಟರಿ. ನಿಮ್ಮ ನೇಮ್ ಹಾಕಬೇಕು, ನಂತರ ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಡೇಟ್ ಆಫ್ ಬರ್ತ್, ಆಮೇಲೆ ಮೇಲು ಇಲ್ಲ ಫಿಮೇಲು, ಟ್ರಾನ್ಸ್ಜೆಂಡರ್, ಪಾಸ್ವರ್ಡು, ನಂತರ ಕ್ಯಾಪ್ಚಾ ಹಾಕೇಶನ್ ಸಬ್ಮಿಟ್ ಹೊಡಿಬೇಕು ಫ್ರೆಂಡ್ಸ್. ನೀವು ಹೊಡೆದ್ರ ಮೇಲೆ ನಿಮಗೆ OTP ಬರುತ್ತೆ. ಆ OTP ಹಾಕಿದರೆ ನಿಮ್ದು ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ಫ್ರೆಂಡ್ಸ್, ಇಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಅಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸೈನ್ ಅಪ್ ಅಂತ ಹೊಡೆದ್ರೆ ನಿಮ್ಮದು ಇಮೇಲ್ ಐ ಡಿನ ನೀವು ಚೂಸ್ ಮಾಡ್ಬೇಕು ಫ್ರೆಂಡ್ಸ್. ನಿಮ್ಮ ಇಮೇಲ್ ಐ ಡಿನ ನೀವು ಚೂಸ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಕಾಗಿ ಏನಂದರೆ ಸೈನ್ ಅಪ್ ಆಗುತ್ತೆ ಫ್ರೆಂಡ್ಸ್. ನಂತರ ಲಾಗಿನ್ ಮಾಡಿದ್ಮೇಲೆ ನೀವು ನಿಮ್ಮ ಇಮೇಲ್ ಐ ಡಿ ಹಾಕಿ ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ವಿದ್ಯಾಸಾರಥಿ ಸ್ಕಾಲರ್ಶಿಪ್ ರಿಜಿಸ್ಟ್ರೇಷನ್ ಮಾಡೋದು ತುಂಬ ಈಸಿ. ನಂತರ ನೀವು ನಿಮ್ಮದು ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ನಂತರ ಲಾಗಿನ್ ಆಗಬೇಕು ಫ್ರೆಂಡ್ಸ್. ಲಾಗಿನ್ ಆದ ನಂತರ ಕ್ಯಾಪ್ಚಾ ತಪ್ಪಾಗ್ತಾ ಇದೆ. ಕರೆಕ್ಟ್ ಆಯ್ತು. ಇವಾಗ ಇದು ಮತ್ತೊಂದು ಸರ್ತಿ ಹಾಕಬೇಕು. ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿದ ನಂತರ ಕ್ಯಾಪ್ಚಾ ಹಾಕ್ಬೇಕು ಫ್ರೆಂಡ್ಸ್. ಕ್ಯಾಪ್ಚಾನ ಸರಿಯಾಗಿ ಹಾಕಿ ಕರೆಕ್ಟ್ ಆಯಿತು. ಸೊ ನೀವು ಲಾಗಿನ್ ಆಗ್ಬೇಕು ಫ್ರೆಂಡ್ಸ್. ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ನಂತರ ನಿಮ್ಗೆ ಇಲ್ಲಿ ನೋಡಿ ಈ ಥರ ನಿಮ್ಮ ಡ್ಯಾಶ್ ಬೋರ್ಡ್ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಯಾವ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದ್ದಾರೆ ಆ ಸ್ಕಾಲರ್ಶಿಪ್ ತೋರಿಸ್ತವೆ. ಆಮೇಲೆ ಇಲ್ಲಿ ಎಲ್ಲ ನಿಮ್ದು ಏನೇನಾಗಿದೆ ಎಲ್ಲ ತೋರಿಸುತ್ತೆ. ಇಲ್ಲಿ ನೋಡಿ, ನಾನು ಬಂದುಬಿಟ್ಟು ಇಲ್ಲಿ ಸ್ಕ್ರೀನಿಂಗ್ ಕಂಪ್ಲೀಟೆಡ್ ಅಂತಿದೆ. ಅದಾದಮೇಲೆ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನಿಮ್ಮ ಪ್ರೊಫೈಲ್ ಇದೆ. ನಿಮ್ಮ ಪ್ರೊಫೈಲಲ್ಲಿ ಬಂದುಬಿಟ್ಟು ನೀವೇನು ಮಾಡ್ಬೇಕಂದ್ರೆ ಯಾವುದಾದ್ರೂ ಇನ್ಫಾರ್ಮೇಷನ್ ತಪ್ಪಾಗಿತ್ತಂದರೆ ನಿಮ್ಮ ಫೋಟೋ ಅದೆಲ್ಲ ಸರಿಯಾಗಿ ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ಎಲ್ಲ ಇದೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ಸೇವ್ ಮಾಡಿ ನೆಕ್ಸ್ಟು ನೀವೇನು ಮಾಡ್ಬೇಕಂದ್ರೆ ಸರ್ಚ್ ಆ್ಯಂಡ್ ಅಪ್ಲೈ ಸ್ಕೀಮ್ ಅಂತಿದೆ ನೋಡಿ. ಅಲ್ಲಿ ಬಂದುಬಿಟ್ಟು ನೀವು ಕೆಳಗಡೆ ನೀವು ಎಲಿಜಿಬಲ್ ಇದ್ದರೆ ಆಟೋಮೆಟಿಕ್ಕಾಗಿ ತಾವೇ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ನೀವೇನು ಅಲ್ಲಿ ಹುಡ್ಕೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ತಾನೇ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಜಸ್ಟ್ ಇಲ್ಲಿ ಅಪ್ಲೈ ಅಂತಿದೆ ನೋಡಿ, ಅಪ್ಲೈ ಮಾಡಿದರೆ ಆಯಿತು. ಸೊ ಈ ಥರ ಅಪ್ಲೈ ಮಾಡೋ ಪ್ರೊಸೆಸ್ ಇರುತ್ತೆ ಫ್ರೆಂಡ್ಸ್. ನಿಮ್ದು ಮೇನ್ ಅಂದರೆ ನೀವು ಡಾಕ್ಯುಮೆಂಟ್ಸ್ನೆಲ್ಲ ಇಲ್ಲಿ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಯಾವ ಥರ ಅಪ್ಲೋಡ್ ಮಾಡ್ಬೇಕಂದ್ರೆ 300 KB ಇನ್ JPEG ಅಂದರೆ JPEG ಅಂತ ಇರುತ್ತೆ ನೋಡಿ. JPEG ಇಲ್ಲ ಅಂದರೆ ಒಟ್ಟು ಫೋಟೋ ರೀತಿಯಲ್ಲಿ ಇರಬೇಕು, PDF ಥರ ಇರಬಾರ್ದು ಫ್ರೆಂಡ್ಸ್. ನೋ PDF, JPEG ಮತ್ತು ಇನ್ನೊಂದು ಯಾವುದೋ ಇದೆ ಫ್ರೆಂಡ್ಸ್. ಓನ್ಲಿ ಅದರಲ್ಲಿರಬೇಕು, PDF ಮಾಡಬಾರ್ದು ನೀವು. ಹಂಗೆ ಮಾಡಲಾರ್ದೆ 300 KB ಒಳಗೆ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ನಂತರ ಸರ್ಚ್ ಆ್ಯಂಡ್ ಅಪ್ಲೈ ಮಾಡಿ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಆಮೇಲೆ ನಿಮ್ಮ ಸ್ಕಾಲರ್ಶಿಪ್ನ ಸಿಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.